ನಮಸ್ಕಾರ, ನಾನು ಭಾರ್ಗವಿ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶ ಹಬ್ಬಕ್ಕೆ ನಾನು ಸಂಧ್ಯಾವೈನಿ ನಮ್ಮ ಅತ್ತಿಗೆ ಇಬ್ಬರು ಸೇರಿ ಕುಚ್ಚಿದ ಕಡುಬು ಮಾಡ್ತಿದ್ದೀವಿ. ಸರಿ, ಅದಕ್ಕೆ ಸಂಧ್ಯಾವೈನಿ ಏನೇನು ಬೇಕು ಅಂದರೆ ಈ ಬಟ್ಲಲ್ಲಿ 2 ಬಟ್ಲು ಕೊಬ್ಬರಿ, 1 ಬಟ್ಲು ಬೆಲ್ಲ, ಏಲಕ್ಕಿ, ಇದು ಹೂರಣ ಮಾಡ್ಕೊಳ್ಳೋಕ್ಕೆ. ಸರಿ, ಉಕ್ಕರಿಸ್ಕೊಳ್ಳೋಕ್ಕೆ ಅಕ್ಕಿ ಹಿಟ್ಟು 1 ಲೋಟ ತೊಗೊಂಡಿದ್ದೀನಿ, 1.5 ಲೋಟ ನೀರು ತೊಗೊಂಡಿದ್ದೀನಿ, ಒಂದು ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ. ಸರಿ, ಅಲ್ಲಿ ಆಮೇಲೆ ಸ್ವಲ್ಪ ತುಪ್ಪ ಹಾಕ್ತೀನಿ ಉಕ್ಕರಿಸ್ಕೊಳ್ಳೋಕ್ಕೆ. ಇವಾಗ ನಾನು ಇದನ್ನು ರುಬ್ಕೋತೀನಿ. ಇದು ಮಿಕ್ಸಿಗೆ ಅಂದರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಿಟ್ರೆ ಒಳ್ಳೆಯದು. ಅಂದರೆ ವಯಸ್ಸಾದವ್ರಿಗೂ ಪಾಪ ತಿನ್ನೋಕ್ಕಾಗುತ್ತೆ. ಹಾಗಾಗಿ ಇದಕ್ಕೆ ಕೊಬ್ಬರಿ, ಏಲಕ್ಕಿ ಹಾಕಿದ್ದೀನಿ. ಸರಿ, ಹಾಕಿ ನಾನು ಮಿಕ್ಸಿಗೆ ನೋಡಿ ಆಗಿದೆ. ಈಗ ಬೆಲ್ಲ ಹೂರಣ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೊಂದು ಚೂರು ತುಪ್ಪ ಹಾಕಿದ್ದೀನಿ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದಕ್ಕೆ ನಾನು ಅಳತೆ ಮಾಡ್ಕೊಂಡಿದ್ನಲ್ಲ, 2 ಕೊಬ್ಬರಿ, ಒಂದು ಬೆಲ್ಲ, ಏನ್ರಿ ಸಂಧ್ಯಾವೈನಿ, 1 ಬೆಲ್ಲ ಹಾಕಿ ಇವಾಗ ಕೊಬ್ಬರಿ ಹಾಕಿದ್ದೀನಿ, ಬೆಲ್ಲ ಹಾಕಿದ್ದೀನಿ. ಆಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಹೂರಣ ಮಾಡ್ಕೊಂಬಿಡೋದು. ನಾವು ಒಂದೇ ಚೂರು ತುಪ್ಪ ಯಾಕೆ ಹಾಕಿದೆ ಅಂದರೆ ಅದೊಂಥರ ಇದ್ರ ಚೆನ್ನಾಗಿರುತ್ತೆ, ಅದು ತಿನ್ನೋದಕ್ಕೆ. ಸ್ವಲ್ಪನೇ ಅಷ್ಟೆ, 1/4 ಸ್ಪೂನ್ ಹಾಕಿದ್ದೆ ಅಷ್ಟೆ. ನೀಟಾಗಿ ಇದನ್ನು ಹೂರಣ ಮಾಡ್ಕೊಳ್ಳೋದು. ನೋಡಿ ಸಂಧ್ಯಾವೈನಿ, ಹೀಗೆ ಆಗಿಬಿಡತ್ತೆ. ಆಯಿತು, ಇವಾಗ ಹೂರಣ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ ತೆಕ್ಕೋತೀನಿ. ಹೂರಣ ಆಯಿತು, ಇದು ಆರಕ್ಕೆ ಬಿಟ್ಬಿಡ್ತೀನಿ. ಇವಾಗ ಉಕ್ಕರಿಸ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನ. ಈಗ ನೋಡಿ, ಸ್ಟವ್ ಆನ್ ಮಾಡಿದ್ದೀನಿ, ನೀರು ಹಾಕ್ತಾಯಿದ್ದೀನಿ. ಆಯಿತಾ? ಇವಾಗ ಏನು ಮಾಡಿದೆ ಅಂದರೆ ಅದು ಒಂದು ಲೋಟ ನೀರು ಹಾಕಿದೆ. ಸರಿ, ಇನ್ನೊಂದು ಸ್ವಲ್ಪ 1/4 ಲೋಟ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ನೀರಿಗೆ ಅಕ್ಕಿ ಹಿಟ್ಟನ್ನ 1 ಸ್ಪೂನ್ ಅಕ್ಕಿ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಈ ತುಪ್ಪ ಇದೆಯಲ್ಲ, ತುಪ್ಪನ 1/2 ಸ್ಪೂನ್ ತುಪ್ಪ ಹಾಕ್ತೀನಿ, ಅಂದರೆ ಅದು ಒಂಥರ ಚೆನ್ನಾಗಿ ಬರುತ್ತೆ. ಈಗ ಈ ಅಕ್ಕಿ ಹಿಟ್ಟು ಒಂಚೂರು ನೀರಿಗೆ ಹಾಕಿಬಿಟ್ಟು ಇದು ಮಾಡಿದ್ನಲ್ಲ, ಅದನ್ನು ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ನೀಟಾಗಿ. ಕುದ್ಬಿಟ್ಟು ಅದು ಕುದ್ದಾದ್ಮೇಲೆ ಅಕ್ಕಿ ಹಿಟ್ಟು ಹಾಕಿದ್ರೆ ನಿಮ್ಗೆ ಗಂಟು ಆಗಲ್ಲ. ಇವಾಗ ಕುದೀಲಿ. ಇದಕ್ಕೆ 1 ಚಿಟಿಕೆ ಉಪ್ಪು ಹಾಕ್ತೀನಿ. ಸರಿ, ಇವಾಗ ಕುದೀಲಿ, ಚೆನ್ನಾಗಿ ಕುದೀಲಿ. ಕುದೀತಿದೆ ಸಂಧ್ಯಾವೈನಿ. ಸರಿ, ಇವಾಗ ಈ ಅಕ್ಕಿ ಹಿಟ್ಟನ್ನ ತುಂಬ ಕಡಿಮೆ ಉರಿ ಮಾಡಿಬಿಡ್ಬೇಕು. ಮಾಡಿಬಿಟ್ಟು ಮಧ್ಯದಲ್ಲಿ ನೀವು ಅಕ್ಕಿ ಹಿಟ್ಟು ಹಾಕಿ ಬಿಟ್ಬಿಡಬೇಕು. ಮುಚ್ಚಿ ಒಂದು ನಿಮಿಷ, ಅರ್ಧ ನಿಮಿಷನೂ ಸಾಕು. ಮುಚ್ಚಿಟ್ಟಿದ್ದೀನಿ. ಈಗ ಒಂದು ಅರ್ಧ ನಿಮಿಷ ಆಯಿತು. ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ. ನೀಟಾಗಿ ಅದು ಗಂಟು ಬರೋದೇ ಇಲ್ಲ, ನಿಮಗೆ ನೀಟಾಗಿ ಬಂದುಬಿಡುತ್ತೆ. ಒಂದು ಅರ್ಧ ಸ್ಪೂನು ನಾನು ಇದು ಹಾಕಿದ್ನಲ್ಲ, ಹಾಗಾಗಿ ನೋಡಿ ನೀಟಾಗಿ ಬಂತು. ಇದನ್ನು ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ನೀಟಾಗಿ ಮಿಕ್ಸ್ ಮಾಡೋದು. ನೋಡಿ, ಇವಾಗ ಇದಾಯಿತು. ಇದನ್ನು ಒಂದು ತಟ್ಟೆಗೆ ಹಾಕ್ಕೋತೀನಿ, ಅಂದರೆ ಆರಬೇಕದು. ಆರಿಬಿಟ್ರೆ ನಮಗೆ ಈಸಿ ಮಾಡೋದಕ್ಕೆ. ನೋಡಿ, ಹೀಗೆ ನಾದ್ಕೋಬೇಕು ಚೆನ್ನಾಗಿ. ಆ ನೀರು ಒಂದು ಲೋಟ ಅಕ್ಕಿ ಹಿಟ್ಟಿಗೆ 1.5 ಲೋಟ ನೀರು ಹಾಕ್ಬಿಟ್ಟು, ಆಮೇಲೆ ಆ 1/4 ಲೋಟ ನಿಮಗೆ 1/4 ಲೋಟ ನೀರು ಕುದಿಯೋಕೆ ಇಟ್ಬಿಟ್ಟು, ಇನ್ನೊಂದು 1/4 ಲೋಟ ನೀರ್ದು 1 ಸ್ಪೂನ್ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಈ ಥರ ಉಕ್ಕರಿಸಿದ್ರೆ ನಿಮ್ಗೆ ನೋಡಿ ನೀಟಾಗಿ ಬಂದ್ಬಿಡುತ್ತೆ. ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ನಾವು ಅಂಟದೇ ಇರೋದ್ರಿಂದ ನಿಮಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ. ಇವಾಗ ಇಲ್ಲಿ ನಾನು ಉಂಡೆ ಮಾಡ್ಕೊತೀನಿ. ನೋಡಿ, ಈ ಥರ ಚಿಕ್ಕ ಉಂಡೆಗಳು. ಈಗ ಇದು ಅಲ್ಯೂಮಿನಿಯಂ ಶೀಟ್ ಸಂಧ್ಯಾವೈನಿ, ಇದನ್ನು ನೀರೊಂದು ಸ್ವಲ್ಪ ಸವರ್ಕೊಂಡ್ಬಿಟ್ಟು ಈ ಹಿಟ್ಟಿರುತ್ತಲ್ಲ
ಅದನ್ನು ಉಕ್ಕರಿಸಿದ ಹಿಟ್ಟನ್ನು ಮಧ್ಯ ಇಟ್ಬಿಟ್ಟು ಇದಕ್ಕೂ ಒಂದು ಸ್ವಲ್ಪ ನೀರು ಇದು ಮಾಡಿ ನಾವೊಂದು ತಟ್ಟೆಯನ್ನು ಹೀಗೆ ಪ್ರೆಸ್ ಮಾಡಿಬಿಡೋದು. ಮಾಡಿಬಿಟ್ಟು ಆಮೇಲೆ ಅದು ಸ್ಪ್ರೆಡ್ ಆಗುತ್ತೆ. ಆಮೇಲೆ ಈ ಲಟ್ಟಣಿಗೆ ತೊಗೊಂಡು ನಿಮಗೆ ಇನ್ನೊಂದು ಸ್ವಲ್ಪ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ, ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಮಧ್ಯದಲ್ಲಿ ನಾವು ಈ ಥರ ಹೂರಣ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡೋದು. ನೋಡಿ ನೀಟಾಗಿ ಹೀಗೆ ಇದರಲ್ಲಿ ಪ್ರೆಸ್ ಆಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ. ಹೀಗೆ ಎಲ್ಲ ಮಾಡ್ಕೊಳ್ತೀನಿ. ಈಗ ಇದನ್ನು ಹಿಂಗೆ ಪ್ರೆಸ್ ಮಾಡಿ ನೋಡಿ. ಇವಾಗ ಸಂಧ್ಯಾವೇಣಿ ಅದನ್ನ ಮೆತ್ತಗೆ ಮಾಡ್ತಾ ಇದ್ದಾರೆ, ಹಾಗೆ ಪ್ರತಿ ಸರ್ತಿನೂ ಒಂಚೂರು ಮೆತ್ತಗೆ ಮಾಡ್ಕೋಬೇಕು. ಮಾಡಿಕೊಂಡು ನಾವು ಮಾಡಿದಾಗ ಏನಾಗುತ್ತೆ, ಅದು ಈಸಿಯಾಗಿ ನಿಮಗೆ ಇದಾಗುತ್ತೆ, ತುಂಬೋಕ್ಕಾಗುತ್ತೆ, ನೀಟಾಗಿ ಬರುತ್ತೆ, ಒಡೆಯಲ್ಲ. ಸರಿ ಕೊಡಿಯೋದು ಎಲ್ಲ ಆಯಿತು. ಇದೊಂದು ಮಾಡಿದ್ರೆ ನೋಡಿ ಹಿಂಗೆ ಸಾಫ್ಟಾಗಿ ಇದು ಮಾಡಿಬಿಟ್ಟು ಒಂದೊಂದು ಸರ್ತಿಗೂ ಇದು ನೀರನ್ನು ಇದು ಮಾಡ್ಕೊಂಡು ನೀರನ್ನು ಮೆತ್ತ ಸವರ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಲಟ್ಟಣಿಗೆನಲ್ಲಿ ಲಟ್ಟಿಸ್ಬೇಕು. ತುಂಬ ದಪ್ಪ ಆದರೂ ಚೆನ್ನಾಗಿರೋಲ್ಲ ಅಲ್ವಾ. ಒಂದು ಸ್ವಲ್ಪ ಮೀಡಿಯಮಲ್ಲಿ ಇದಬೇಕು ಮಾಡಿಕೊಂಡು ನೋಡಿ ಆಯ್ತಿದು. ಇದನ್ನು ಇವಾಗ ಹೂರಣ ಇಟ್ಟು ಎಲ್ಲ ತುಂಬಿದ್ದಾಯಿತು. ಇವಾಗ ಸ್ಟೀಮಲ್ಲಿ ಬೇಯಿಸೋಣ. ಸ್ಟವ್ ಇದಿಟ್ಟಿದ್ದೀನಿ ಸ್ಟೀಮಲ್ಲಿ ಬೇಯಿಸೋಕ್ಕೆ. ಆನ್ ಮಾಡಿದ್ದೀನಿ, ಕುದೀತಿದೆ ನೀರು. ಈ ಥರ ತಟ್ಟೆ ಇಟ್ಕೊಂಡು ಇನ್ನೂ ಬಾಳೆ ಎಲೆನೋ ಇಲ್ಲ ಹಲಸಿನ ಎಲೆನೋ ಇದು ಇಟ್ಬಿಟ್ಟು ಇಡ್ತಾರೆ. ಸರಿ, ಇವಾಗ ನಾನು ಈ ತಟ್ಟೆ ಮೇಲೆ ಇದು ಮಾಡ್ಕೊಂಡಿದ್ದೀನಲ್ಲ ಕಡುಬು ಕುರ್ಸಿದ್ದು ಇದನ್ನು ಒಂದೊಂದೇ ನೀಟಾಗಿ ಜೋಡಿಸ್ಕೊಂಡು ಬರೋದು. ಇವಾಗ ಈ ಥರ ಎಲ್ಲದನ್ನು ಇಟ್ಬಿಟ್ಟು ಮುಚ್ಚಳ ಮುಚ್ತೀನಿ. ಅದು ನೀರು ಚೆನ್ನಾಗಿ ಕುದ್ಮೇಲೆ ಇಟ್ಟರೆ ಒಳ್ಳೆಯದು. ಸರಿ, ಇದನ್ನು ಹೀಗೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಈಗ 5 ನಿಮಿಷ ಆಯಿತು ಸಂಧ್ಯಾವಾಹಿನಿ. ಸರಿ, ಇವಾಗ ಆಫ್ ಮಾಡ್ತೀನಿ. ಮಾಡಿ ಒಂದು 2 ನಿಮಿಷ ಬಿಡ್ತೀನಿ, ಅದೊಂದು ಚೂರು ಕೂಲ್ ಆಗಬೇಕು. ಈಗ ನೋಡಿ ಒಂದು 5 ನಿಮಿಷ ಆಯಿತು, ಅದನ್ನು ತೆಗಿತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಎಲ್ಲ ನೀಟಾಗಿ ತೆಗೆದು ಒಂದಿದ್ರಲ್ಲಿ ಇಡೋಣ. ಬಿಸಿ ಇದೆ. ಗಣೇಶನ ನೈವೇದ್ಯಕ್ಕೆ ಕುಚ್ಚಿದ ಕಡುಬು ತಯಾರಾಯಿತು. ನಮ್ಮ ಕಡೆಯಿಂದ ಗಣೇಶ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.